ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಇವತ್ತು ನಾವು ಪರ್ಸೆಂಟೇಜ್ ಮೇಲೆ ವೆರಿ ಹೈ ಲೆವೆಲ್ ಪ್ರಶ್ನೆಗಳು, ಡಿಫ್ರೆಂಟ್ ಟೈಪ್ ಪ್ರಶ್ನೆಗಳನ್ನ ನೋಡೋಣ. ಆಲ್ಮೋಸ್ಟ್ ಈ ಥರ ಕ್ವಶನ್ಗಳನ್ನ ಯಾರು ಹೇಳಿಲ್ಲ ಅನ್ಕೋತೀನಿ. ಬನ್ನಿ ಯಾವ ರೀತಿ ಇದೆ ನೋಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಅದಕ್ಕೆ ಹೋಗ್ತೀನಿ ನಾನು. ಸಣ್ಣದರಿಂದ ದೊಡ್ಡದಕ್ಕೆ ಹೋಗೋಣ. ಬರ್ರಿ ಯಾವ ರೀತಿ ಇದೆ ಅಂತ ನೋಡ್ರಿ. ಫಸ್ಟ್ ಏನು ಮಾಡಬೇಕು, ಇದ್ರ ಥರನ ಬರ್ಕೋತೀನಿ. ಏನು, ಇಫ್ ಎಕ್ಸ್ ಪ್ಲಸ್ 20% ಆಫ್ 250 ಅಂತ ನೋಡ್ರಿ ಬರ್ಕೋತೀನಿ. ನೋಡ್ರಿ, ಎಕ್ಸ್ ಪ್ಲಸ್ 20% ಆಫ್ 250 ಡಿವೈಡೆಡ್ ಬೈ 25% ಮೋರ್ ದೆನ್ x% ಆಫ್ 220 ಅಂತ. ಅಂದ್ರೆ ನೋಡ್ರಿ ಕೆಳಗಡೆ ಬರ್ಕೋತೀನಿ. x% ಆಫ್ 220. ಇಲ್ಲಿ ನೋಡ್ರಿ, ಅಲ್ಲೇನು ಕೇಳಿದಾನ, ಇದು ಮೇಲಿರೋದು ಏನೈತೆ ನೋಡು 25% ಹೆಚ್ಚೈತಂತ ಈ ಕೆಳಗಿರೋದಕ್ಕಿಂತ. 25% ಅಂದ್ರೆ ನೋಡ್ರಿ, ಇದು 100%, ಇದು 25% ಅಂದ್ರೆ ಎಷ್ಟು, 25 4 25 5. ಈ ಹೆಚ್ಚಿರೋದು 5 ಏನಿದೆ ಅಲ್ಲ ಇಲ್ಲಿ ಮೇಲೆ, ಈ ಕಡಿಮೆ ಇರೋದು ಏನಿದೆ ಅಲ್ಲ ಅದು ಕೆಳಗೆ. ಅರ್ಥ ಆಯ್ತು ಅನ್ಕೋತೀನಿ. ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗಿದೆ. ಇವಾಗ ನೋಡ್ರಿ, 5 1 5 50, 4 1 4 5 20, ಮತ್ತು 2 ಉಳಿತು, ಮತ್ತು 4 5 20. ಇಲ್ಲೆಲ್ಲ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ 50 ಇದೆಯಲ್ಲ, ಈ 50 ಇಂಟು ಎಕ್ಸ್ 50x ಪ್ಲಸ್ 50 ಇಂಟು 20 1000 ಆಯಿತು. 52 100 0 ಈಕ್ವಲ್ ಟು ಇಲ್ಲಿ ಕೆಳಗಡೆ 55x 50 55. 55ರಲ್ಲಿ 50 ಕಳೆದ್ರೆ ಎಷ್ಟು, 5x ಏನಿದೆ ನೋಡ್ರಿ, ಅದೇ 1000 ಆದರೆ ಎಕ್ಸ್ ವ್ಯಾಲ್ಯೂ ಎಷ್ಟು, ಎಕ್ಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 200 ಆಯಿತು. ಎಕ್ಸ್ ವ್ಯಾಲ್ಯೂ 200 ಆಯಿತು. ಇವಾಗ ನೋಡ್ರಿ, ಎಕ್ಸ್ ವ್ಯಾಲ್ಯೂ 200 ಆಯ್ತಲ್ಲ, ಇಲ್ಲಿ ಏನು ಕೊಟ್ಟಿದ್ದಾನೆ ಅವನು, 10% ಆಫ್ ಎಕ್ಸ್ ಪ್ಲಸ್ 50. ಎಕ್ಸ್ ಪ್ಲಸ್ 50 ಅಂದ್ರೆ ನೋಡ್ರಿ, ಫಸ್ಟ್ 200 ಐತಿ ಪ್ಲಸ್ 50 ಅಂದ್ರೆ 250 10% ಅಂತ. 250 10% ಎಷ್ಟು ರೀ, 25. ನೆಕ್ಸ್ಟ್, ಲೆಸ್ ದೆನ್ 50% ಆಫ್ ಎಕ್ಸ್. ಎಕ್ಸ್ ಎಷ್ಟೈತಿ, ಓನ್ಲಿ ಎಕ್ಸ್ ಪ್ಲಸ್ ಏನು ಕೇಳಿಲ್ಲ ಅವರು. ಎಕ್ಸ್ ಎಷ್ಟು, 200. 200ಗೆ 15% ಅಂದರೆ ಎಷ್ಟು, 15 30. ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 15% ಆಫ್ ಎಕ್ಸ್. ಇದಕ್ಕಿಂತ ಇದು ಎಷ್ಟು ಕಡಿಮೆ ಐತೆ ನೋಡ್ರಿ, ಡಿಫ್ರೆನ್ಸ್ 5 ಕಡಿಮೆ ಐತಲ್ಲ. ನೋಡ್ರಿ, 30 ವ್ಯಾಲ್ಯೂ ಏನಿದೆ ಅಲ್ಲ, ಇದು 5 ಆದ್ರೆ 100% ಎಷ್ಟು, 5 1 5 6 6 1 6 16 96. 4 ಕುಳಿತು ಕೆಳಗಡೆ 6 ಬರ್ಕೊತೀನಿ. ಇಲ್ಲಿ 6 ಇದೆ ಅಲ್ಲ, ಇದು 2ರಲ್ಲಿ ಮತ್ತೆ ಕಡಿತಾಗುತ್ತೆ. 2 1 ಮತ್ತು 2 3. ಆನ್ಸರ್ ಎಷ್ಟು ಬಂತು, 16 2/3 ಬಂತು. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕೇಳ್ರಿ.
ಫಸ್ಟ್ ಮಾಡಬೇಕಾಗಿರೋದು ಇದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ನೆಕ್ಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಆ ರೀತಿ ಮಾಡಬೇಕು. ಬರೀ ಮುಂದಿನ ಪ್ರಶ್ನೆ ನೋಡೋಣ. ಗೊತ್ತಾಗಲಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿರಿ, ವಾಪಸ್ ಹೇಳ್ತೀನಿ, ನಾನು ವಾಪಸ್ ವಿಡಿಯೋ ಮಾಡಿ ಹೇಳ್ತೀನಿ. ಹಾಂ, ರಿಪೀಟ್ ಆಯ್ತಾನ ಕ್ವಶನ್? ರಿಪೀಟ್ ಆಯಿತು. ಎಷ್ಟು ರಿಪೀಟ್ ಆಗಿದಾವ? ಕ್ವಶನ್ ರಿಪೀಟ್ ಆಗಿದೆ ಅನ್ಸುತ್ತಲ್ರಿ, ನೋಡೋಣ. ಕ್ವಶನ್ ರಿಪೀಟ್ ಆಗಿದಾವೆ, ಬಿಡ್ರಿ ಅದನ್ನು. ರಿಪೀಟ್ ಆದ್ರೂ ಇರಲಿ. ಇಲ್ಲಿ ನೋಡ್ರಿ, ಈ ಕ್ವಶನ್ ಆಯಿತಾ. ನೆಕ್ಸ್ಟ್ ಕ್ವಶನ್ ಯಾವುದಿದೆ? ಇಲ್ಲಿ ಯಾವುದಿತ್ತು? ಈ ಕ್ವಶನ್ ನೋಡ್ರಿ, ಅದು ರಿಪೀಟ್ ಆಗೋದು. ಯಾಕೆ PDF ಇದು ಮಾಡಿರ್ಬೋದು, ನಾನು ನೋಡಿಲ್ಲ. ರಿಪೀಟ್ ಆಗಿದೆ ಕ್ವಶನ್ನು. ಇವಾಗ ನೋಡ್ರಿ, ಇಲ್ಲಿ ನೋಡ್ರಿ, X% ಆಫ್ 190 ಈಸ್ 15 ಲೆಸ್ ದ್ಯಾನ್ X ಪ್ಲಸ್ 10%. ಬರ್ಕೊತೀನಿ ನೋಡ್ರಿ ಯಾವ ರೀತಿ ಅಂತ. X% ಅಂದ್ರೆ 100 ಇಂಟು 190. 50 ಲೆಸ್ ಐತಂತ, 15 ಕಡಿಮೆ ಐತಿ. ಅದನ್ನು ನಾವಿಲ್ಲಿ ಪ್ಲಸ್ ಮಾಡ್ಕೋತೀವಿ, ಈಕ್ವಲ್ ಟು X ಪ್ಲಸ್ 10%. X ಪ್ಲಸ್ 10% ಅಂದರೆ ಕೆಳಗಡೆ 100 ಬರುತ್ತೆ, ಇಂಟು 180. ಇಲ್ಲಿ ನೋಡ್ರಿ, ಕೆಳಗಡೆ ಇಲ್ಲೊಂದು 100, ಈ 100 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಯಿತು. 190 ಇಂಟು X 190X ಪ್ಲಸ್ ಇಲ್ಲಿ X% ಅಂದ್ರೆ 2 0 ಇದೆ ಅಂತ ಅರ್ಥ. ಇಲ್ಲಿ ನೋಡ್ರಿ, 15 ಇಂಟು 100 ಪರ್ಸೆಂಟೇಜ್ ಇದೆಯಲ್ಲ, 1500 ಈಕ್ವಲ್ ಟು, ಇಲ್ಲಿ ನೋಡ್ರಿ, 180 ಇಂಟು X 180X ಪ್ಲಸ್ 180 ಇಂಟು 10 1800. ಈಗ ನೋಡ್ರಿ, ಸ್ಟೆಪ್ ವೈಸ್ ಹೇಳತ್ತೀನಿ ನಿಮಗೆ, ಯಾವ ಸ್ಟೆಪ್ಪು ಮಿಸ್ ಮಾಡಿಲ್ಲ. 190 180 ಕಳೆದ್ರೆ ಎಷ್ಟು? 10x. 10x ಈಕ್ವಲ್ ಟು ಈ 1800 1500 ಕಳೀರಿ, ಅಂದರೆ ಇದು ಪ್ಲಸ್ ಇರೋದು ಈ ಕಡೆ ಹೋದ್ರೆ ಮೈನಸ್ ಆಯಿತು, ಅಂದರೆ ಎಷ್ಟು ಬಂತು? 300. ಈ 0 ತೆಗೆದ್ರೆ ನಮಗೆ X ವ್ಯಾಲ್ಯೂ ಎಷ್ಟು ಸಿಕ್ತು? X ವ್ಯಾಲ್ಯೂ 30 ಸಿಕ್ತು. ಇಲ್ಲಿ ನೋಡಿ, ಏನು ಕೇಳಿದಾರೆ ಅವರು? X ಪ್ಲಸ್ 30% ಆಫ್ 90 ಅಂತ. X ಪ್ಲಸ್ 30 ಅಂದರೆ ನೋಡ್ರಿ, X ನಮ್ಮದು 30 ಅದ. X ಪ್ಲಸ್ 30 ಮೀನ್ಸ್ 30 ಪ್ಲಸ್ 30 60. 60%. ಇದು 90ದು 60% ಎಷ್ಟು? 54 ಆಗುತ್ತೆ. ಹೆಂಗೆ ಬರ್ದನಂತ ಕೇಳ್ಬಿಡ್ರಿ. X ಅಂದ್ರೆ 30, ಅಲ್ಲಿ ಪ್ಲಸ್ 30 ಅಂತ ಕೊಟ್ಟರೆ 60 ಆಯಿತು. ಈ 90ರದ್ದು 60% ಎಷ್ಟು? 54. ಮುಗೀತು. ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ X% ಆಫ್ 150? X ಅಂದ್ರೆ ಎಷ್ಟು? 30%. ಈ 150ದು 30% ಎಷ್ಟಾಗುತ್ತೆ ನೋಡ್ರಿ. ಈ 150ದು 30% 15 3
45. ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ 150. ಇದಕ್ಕಿಂತ ಇದು ಎಷ್ಟು ಹೆಚ್ಚೈತಿ? 9 ಹೆಚ್ಚೈತಿ. ನೋಡ್ರಿ, 45 5 4 9 ಹೆಚ್ಚೈತಿ. ಹೌದಲ್ಲ? ನೋಡ್ರಿ, 45ಕ್ಕೆ 9 ಆದ್ರೆ 100ಕ್ಕೆ ಎಷ್ಟು? 9 1 9 5 5 5 20 20%. 20% ಆನ್ಸರ್ ಬಂತು. 20% ಬಂತು. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದರ ರಿಪೀಟ್ ಆಗಿ ನಂಗೆ ಕನ್ಫ್ಯೂಸ್ ಆಗತ್ತದ. ಈಗ ಯಾವ್ಯಾವ ಕ್ವಶನ್ ಮುಗಿದು ಅಂದ್ರೆ ಒಂದು ನಿಮಿಷ ತಡ್ರಿ. ಫಸ್ಟ್ ಒಂದು ಕ್ವಶನ್ ಇದು ಇತ್ತು, ಇದು ಮುಗೀತು. ಇದನ್ನು ಜಸ್ಟ್ ಮಾಡಿದ್ದೀವಿ. ಇದು ರಿಪೀಟ್ ಆಗಿದೆ, ಇದು ವಾಪಸ್ ರಿಪೀಟ್ ಆಗಿದೆ, ಮಾಡಿದ್ದೀವಿ. ಬಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. x plus 10% of 300 is 57.5 more than. ಇದು ಹಾರ್ಡ್ ಪ್ರಶ್ನೆ ಐತಿ. ಇದನ್ನು ಸ್ವಲ್ಪ ಆಮ್ಯಾಗ ಮಾಡೋಣ ಅಥವಾ ಈಗ ಮಾಡೋಣ? ಈಗ ಮಾಡಿಬಿಡ್ರಿ, ಯಾವಾಗಿದ್ರೂ ಮಾಡೋದಲ್ಲ. ಯಾಕೆ ಟಫ್ ಅದ ಅಂತ ಕೇಳ್ಬೇಡ್ರಿ. ಇವೆಲ್ಲ CGL CHSL ಕೇಳಿರೋಂಥ ಪ್ರಶ್ನೆ. ಇದು HSC ಅಂತ ಕೊಟ್ಟಿದ್ದಾರೆ, ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ ಇವು. ನೋಡ್ರಿ, ಇದು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಯಾವ ರೀತಿಯಪ್ಪ ಅಂದ್ರೆ x plus 10% of 300. ಈಗ ನಿಮಗೆ ಫಸ್ಟ್ ಒಂದು ಇದನ್ನು ತಿಳ್ಕೊಬೇಕು ನೀವು. 57.5 ಮೋರ್ ದ್ಯಾನ್ ಅಂತ ಕೇಳ್ಯಾರಲ್ಲ. 57.5 ಅಂದ್ರೆ ನಾ ಏನಂತ ಬರ್ಕೋತೀನಿ, 57 1/2 ಅಂತ ಬರ್ಕೋತೀನಿ. ಅಂದರೆ ನೋಡ್ರಿ, 7 2 14 2 11 11 ಈ 114 ಇದೊಂದು ಕೂಡಿದ್ರಷ್ಟು 115 ಡಿವೈಡೆಡ್ ಬೈ 2 ಇಂಟು 1/100. 5 23 5 20 ಟೋಟಲ್ ಎಷ್ಟು ಬಂತಿಲ್ಲಿ? 23 ಡಿವೈಡೆಡ್ ಬೈ 40. ಈ 57.5 ಫ್ರ್ಯಾಕ್ಷನ್ ವ್ಯಾಲ್ಯೂ ಇದು. ಏನು ಹೇಳ್ರಿ? ಫ್ರ್ಯಾಕ್ಷನ್ ವ್ಯಾಲ್ಯೂವನ್ನು ಯಾವ ಥರ ಕನ್ವರ್ಟ್ ಮಾಡ್ಬೇಕಂತ ನಿಮಗೆ ಗೊತ್ತಿದೆ. ಆದರೆ ಈ ಹೆಂಗೆ ಮಾಡಿರ್ತೀವಿ ನೋಡಿ, ಅದಕ್ಕೆ 1/100 ಮಾಡ್ಬೇಕು ನೀವು. ಇಲ್ಲಿ ನೋಡ್ರಿ, 57 1/2 ಅಂದರೆ ನೋಡ್ರಿ, 57 2 114 ಒಂದು 115 ಅಂತ ಮಾಡ್ತೀರಿ. 115 ಡಿವೈಡೆಡ್ ಬೈ 2 ಇಂಟು 1/100 ಮಾಡಬೇಕು. ಅಂದ್ರೆ ನಮ್ಗೆ 23/40 ಸಿಗುತ್ತೆ. ಎಷ್ಟು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಎಲ್ಲ ಹಾರ್ಡ್ ಕ್ವಶನ್ ಇರ್ತಾರೆ. ನಿಮ್ಗೆ ಟೈಮ್ ವೇಸ್ಟ್ ಮಾಡುತ್ತದ ಎಕ್ಸಾಮ್ ಒಳಗೆ. ಒಂದೊಂದೇ ಕ್ವಶನ್ 15 ನಿಮಿಷ ಆಗಿಬಿಡ್ತಾರೆ. ನೀವು ಯಾವ ಕ್ವಶನೇ ಮಾಡಲ್ಲ, ಇದು ಒಂದೇ ಮಾಡ್ತೀರಿ. ಒಂದೇಳಲ್ಲ ಒಮ್ಮೆ ಇದು ಲೆಕ್ಕ. ಇದು ಟೈಮ್ ತೊಗೊಂಡು ನಿಮ್ಗೆ ಒಮ್ಮೆ ಭರಿಸೇ ಕೊಡಲ್ಲ. ಇದು ಲೆಕ್ಕ ಆನ್ಸರೇ ಬರಲ್ಲ ನಿಮ್ಗೆ. ಹೌದಲ್ಲ? ಎಲ್ಲ ಎಷ್ಟು ಟೈಪ್ ಅದ ಅಷ್ಟು ಟೈಪ ನಾನು ನಿಮಗೆ ಹೇಳಕತ್ತೀನಿ. ಈಗ ಈ ಲೆಕ್ಕದಾಗ ಎಷ್ಟು ಟೈಪ್ ಅದ ಅಷ್ಟು ಟೈಪ್. ಇದನ್ನು ಬಿಟ್ಟರು ಹೊರಗಡೆ ಯಾವುದೂ ಬರಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲ ಟೈಪ್ ಮಾಡತ್ತೀನಿ. ಟೋಟಲ್ 6 ಟೈಪ್ ಅದಾವೆ. ಇವು 6 ಟೈಪು ಮಾಡಕತ್ತೀನಿ. ಇವಾಗ 2 ಟೈಪ್ ಮುಗೀತು, ಇದು 3ನೇ ಟೈಪು. ನೋಡಿರಿ, ಬರ್ಕೋತೀನಿ. 23/40 ಅಂತ ಬಂತಲ್ಲ, ಇನ್ನೊಂದು ಸ್ವಲ್ಪ ತಿಳಿಸ್ಬಿಡ್ತೀನಿ ರೀ. ಇದು 57.5 ಫ್ರ್ಯಾಕ್ಷನ್ ವ್ಯಾಲ್ಯೂ
ಮೋರ್ ಅಂತ ಕೇಳೋಣ. ಅಂದರೆ 40 + 20 60, ಅದೊಂದು 3 63. 63 / 40 ಇದರದ್ದು ವ್ಯಾಲ್ಯೂ 157.5 ಮಾಡಿದ್ರೆ ನಾವು 157 1/2 ಮಾಡಿರಿ. ಈಗ ಅದು 63/40 ಬರ್ಲಿಕ್ಕೆ ಅಂತ ನನಗೆ ಕೇಳ್ರಿ. ಆಗ ಇಂಟು ಮಾಡಿದ್ರಲ್ಲ ಹೆಂಗೆ ಮಾಡಿ 1/100 ಮಾಡಿರಿ 63/40 ಬರ್ತದೆ ನಮಗೆ. ಇದು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಇವಾಗ ನೋಡ್ರಿ, x + 10% ಆಫ್ 300. ಇಲ್ಲಿ x + 10% ಆಫ್ 300 ಇಂಟು ಬೇಸ್ ಎಷ್ಟಿತ್ತು 23/40 ಇತ್ತಲ್ಲ, ಅದು ಮಾಡಿದ್ದು 63/40 ಬಂತು. ಇಲ್ಲಿ 40 ಬರ್ಕೋತೀನಿ. ನೆಕ್ಸ್ಟ್ ಏನು ಕೊಟ್ಟಾನ, x% ಆಫ್ 250. x% ಆಫ್ 250 ಇಂಟು 63. ಇವಾಗ ನೋಡ್ರಿ, 55 56 300 55. ಇವಾಗ ನೋಡ್ರಿ, ಇದು 5 1, ಇದು 5 8, ಇದು 3 2, ಇದು 3 2 3 21 ಆಯಿತು. ಇಲ್ಲೊಂದು ಸ್ವಲ್ಪ ನಿಮಗೆ ಗೊತ್ತಾಗಲ್ಲ, ಇದು ನಾಳೆ ರಬ್ ಮಾಡ್ತೇನೆ. ಬರೋ ಮುಂದೆ ಎಲ್ಲ ಕರೆಕ್ಟಾಗಿ ಬರೆದು ಬಿಡ್ತೀನಿ, ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು ಅದು ನಿಮ್ಗೆ. 3 2 3 1. ಇವಾಗ ನೋಡ್ರಿ, ಬಿಟ್ಬಿಡ್ರಿ. ಈಗ 8 × 2 16, 16 ಇಂಟು x 16x ಪ್ಲಸ್ 8 2 16, 16 ಇಂಟು 10 160 ಈಕ್ವಲ್ ಟು 21 ಇಂಟು x 21x. ಈ 16x ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 16x 21, 21 16 ಕಳೆದ್ರೆ ಎಷ್ಟು, 5x. 5x ಈಕ್ವಲ್ ಟು 160 ಬಂತು. 5 1 32. ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 32 ಬಂತು. ಹೌದಲ್ಲ, ಎಕ್ಸ್ ವ್ಯಾಲ್ಯೂ 32 ಬಂತು. ನಮಗೆ ಎಕ್ಸ್ ಕಂಡು ಹಿಡ್ಕೋಬೇಕಾಗಿತ್ತು, ಎಕ್ಸ್ ಕಂಡು ಹಿಡ್ಕೊಂಡ್ವಿ. ಇಲ್ಲಿ ನೆಕ್ಸ್ಟ್ ಕೊಟ್ಟ ನೋಡು, 50% ಆಫ್ ಎಕ್ಸ್ ಈಕ್ವಲ್ ಟು 32. ಇದ್ರದ್ದು 15% ಅಂತ. ಇದ್ರದ್ದು 15% ಎಷ್ಟು, 4.8. 17 30, 45 48 ಆಯಿತು. ಪಾಯಿಂಟ್ ಬರುತ್ತೆ 4.8. ಮತ್ತೇನು ಕೇಳಿದಾರೆ, 20% ಆಫ್ x + 13. x + 13 ಅಂತಂದ್ರೆ ನೋಡ್ರಿ, ಒಂದು ನಿಮಿಷ. x + 13 ಅಂದರೆ 32 × 42, 43 45. ಎಷ್ಟಾಯಿತು, 45. ಈ 45ರದ್ದು 20% ಅಂದರೆ 10% ಅಂದರೆ 4.5, 20% ಅಂದರೆ 9. ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 20% ಆಫ್ x + 13 ಅಂದ್ರೆ ಇದಕ್ಕಿಂತ ಇದು ಎಷ್ಟು ಕಡಿಮೆ ಐತೆ ನೋಡ್ರಿ. ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 20% ಆಫ್ x + 13 ಅಂದರೆ ಎಷ್ಟು, ಟೋಟಲ್ ಎಷ್ಟು ಕಡಿಮೆ ಐತಿ, 9 - 4.8 ಮಾಡಿರಿ 4.2 ಬರುತ್ತೆ. 4 ಇಲ್ಲಿ 8 + 2 5 ಆಗುತ್ತಲ್ಲ. ಎಷ್ಟು ಬಂತು, 4.2 ಬಂತು.
ಈ 4.2 ಈ 9 ವ್ಯಾಲ್ಯೂ ಏನೈತಲ್ಲ ಅದೇ 4.2. ಒಂಬತ್ತರ ವ್ಯಾಲ್ಯೂ ಏನಿದೆ ಅಲ್ಲ ಅದೇ 4.2. 4.2 ಡಿವೈಡೆಡ್ ಬೈ 9 ಇಂಟು 100 ಈಕ್ವಲ್ ಟು 4.2 ಇಂಟು 100 420 ಡಿವೈಡೆಡ್ ಬೈ 9. 9 4 36 60 ಆಯಿತು. 36 42 36 ಕಳೆದ್ರೆ ಎಷ್ಟು 6 ಮುಂದೆ 0 ಅದ 60 ಆಯ್ತು. 9 7 63 ಆಗುತ್ತಾ. 9 6 54 ಆಗುತ್ತಾ. 60 54 ಹೋದ್ರೆ 6 ಉಳಿತು. ಕೆಳಗಡೆ 9 3 2 3 3 ಟೋಟಲಾಗಿ ಆನ್ಸರ್ ಎಷ್ಟು ಬಂತು 46 2/3 ಪರ್ಸೆಂಟೇಜ್ ಬಂತಲ್ಲ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಅಂತ. (3x minus 10% of 150 exceeds). ಇದು ಒಂಥರ ಟೈಪ್ ಪ್ರಶ್ನೆ. ಅದ್ರ ಥರನೇ ಬರೀ ಇಂಥವ ಕ್ವಶನ್ ಅದಾವೆ. ಇಂಥ ಕ್ವಶನ್ ಮಾಡಿದ್ರೆ ನೀವು ಎಕ್ಸಾಮ್ ಒಳಗೆ ಸ್ಪೀಡ್ ಹಾಕಿರಿ, ಇಲ್ಲಾಂದರೆ ಸ್ಪೀಡ್ ಆಗಲ್ಲ. ಇದು ಪಿಕ್ಸ್ ಬರುವಂಥ ಪ್ರಶ್ನೆಗಳಿವು CGL-ಅಲ್ಲಿ. ನೋಡಿರಿ ಇವೆಲ್ಲ ಕೇಳಿದ ನೋಡಿರಿ CGL ಇದು MTS ಒಳಗೆ ಕೇಳ ನೋಡಿರಿ ಇಂಥ ಟಫ್ ಪ್ರಶ್ನೆನ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಇಂಥವೆಲ್ಲ ಕೇಳ್ತಾನೆ. ಸಣ್ಣ ಎಕ್ಸಾಮ್ದಾಗ ಕೇಳ್ಯಾನಂದ್ರೆ ದೊಡ್ಡ ಎಕ್ಸಾಮ್ದಾಗ ಬಿಡ್ತಾನೆ. ನೋಡಿರಿ 3x minus 10% of 150 ಎಕ್ಸೀಡ್ಸ್ ಅಂದ್ರೆ ತಿಳ್ಕೊರಿ. ಎಕ್ಸೀಡ್ಸ್ ಅಂದ್ರೆ ಹೆಚ್ಚು ಕಡಿಮೆ ಅಂತ. ಎಕ್ಸೀಡ್ಸ್ ಅಂದ್ರೆ ಮೈನಸ್ ಅಂತ ತಗೋತೀನಿ ನಾನು. ಹೆಚ್ಚಾಗಿದೆ ಅಂದ್ರೆ ಮೈನಸ್. ಇಲ್ಲಿ ಬರ್ಕೋತೀನಿ ನೋಡಿರಿ ಯಾವ ರೀತಿ ಬರ್ಕೋಬೇಕಂತ. 3x minus 10% divided by 100 into 150 minus exceeds minus x% of 300. x% ಅಂದ್ರೆ x by 100 into 300 by 15 ಅಂತ ಅಂದರೆ ಈಕ್ವಲ್ ಟು 15. ಇದೊಂಥರ ಟೈಪ್ ಚೇಂಜ್ ಐತಲ್ಲ. ನೋಡ್ರಿ ಇದು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲಿ ಈಕ್ವಲ್ ಟು ಇಲ್ಲ, ಮೈನಸ್ ಐತಿ. ಅರ್ಥ ಮಾಡ್ಕೊರಿ, ಇದೇ ಲಾಜಿಕ್. ನೀವು ಅಡ್ಡು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಮ ಆನ್ಸರೇ ಬರಲ್ಲ, ಮರ್ತು ಬಿಡ್ರಿ. ಮತ್ತು ನೀವು ಕ್ಯಾಲ್ಕುಲೇಷನ್ ದೊಡ್ಡದು ಮಾಡ್ಕೊತ ಕುಂದಿರ್ತೀರಿ. ಈಗೊಂದು 0 ತೆಗೆದೆ, ಇಲ್ಲೊಂದು 0 ತೆಗೆದೆ. ಇಲ್ಲಿ ನೋಡ್ರಿ ಈ 0 ತೆಗೆದಿದ್ದಕ್ಕೆ ನನಗೆ ಇಲ್ಲಿ ಪಾಯಿಂಟ್ ಸಿಕ್ತು. ನಾ ಇಲ್ಲೊಂದು 0 ತೆಗಿತೀನಿ, ಇಲ್ಲೊಂದು 0 ತೆಗಿತೀನಿ, ಇಲ್ಲೊಂದು ತೆಗಿತೀನಿ, ಇಲ್ಲೊಂದು ತೆಗಿತೀನಿ, 3 ಆಯಿತು. ಇಲ್ಲಿ ನೋಡ್ರಿ 15 1.5 ಇಂಟು 3 ಎಷ್ಟು 4.5x ಮೈನಸ್ 15 1.5 ಇಂಟು 10 15 ಮೈನಸ್ 3 ಇಂಟು x 3x ಈಕ್ವಲ್ ಟು 15. ಈ 4.5x ಒಳಗೆ 3 ಕಳೆದ್ರೆ ಎಷ್ಟು 1.5x ಈಕ್ವಲ್ ಟು ಈ ಮೈನಸ್ 15 ಇದ್ದಿದ್ದು ಈ ಕಡೆ ಹೋದ್ರೆ ಪ್ಲಸ್ 15 ಆಗುತ್ತೆ. 15 ಪ್ಲಸ್ 15 30 ಆಗುತ್ತೆ. ಈ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ಎಕ್ಸ್ ವ್ಯಾಲ್ಯೂ 20 ಬರುತ್ತೆ. 1.5 15 30 1.5 ಇಂಟು 20 ಎಷ್ಟಾಗುತ್ತೆ 30 ಆಗುತ್ತೆ. ಇಲ್ಲಿ ನೋಡಿರಿ 2x ಪ್ಲಸ್ ಕೊಟ್ಟಿದೆ ನೋಡ್ರಿ. ಮತ್ತು 2x ಪ್ಲಸ್ 5% ಆಫ್ 220 ಮೋರ್ ದ್ಯಾನ್ x ಪ್ಲಸ್ 10% ಆಫ್ 250 ಬರ್ಕೋತೀನಿ ನೋಡ್ರಿ. ನಿಮಗೆ ಇಲ್ಲಿ ಗೊತ್ತಾಗಬೇಕಲ್ಲ. 2x ಪ್ಲಸ್ 5% ಬರ್ಕೋತೀನಿ.
2x ಪ್ಲಸ್ 5%. ಅಂದ್ರೆ ನೋಡ್ರಿ 2x ಅಂದ್ರೆ 20 ಇಂಟು 2 40x 40x ಪ್ಲಸ್ 5 45. ಇದು 45% ಈಕ್ವಲ್ ಟು 220 45% ಎಷ್ಟಂತ ಎಕ್ಸ್ ಪ್ಲಸ್ 10% ಆಫ್ 250. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ 10% ಆಫ್ 250 ಅಂದರೆ ಎಕ್ಸ್ ಪ್ಲಸ್ 10 ಅಂದರೆ 20 ಪ್ಲಸ್ 10 30%. ಎಷ್ಟಾಯ್ತು 250. ನೋಡಿರಿ 220 2.20 ಮಾಡಿರಿ ಇಂಟು 45 ಮಾಡಿರಿ ನಿಮ್ಮ ಆನ್ಸರ್ ಬರುತ್ತೆ. 45 ಎಳೆ 90 45 ಎಳೆ 90 99 ಆಯಿತು. ನೋಡಿರಿ ನಾನು ಇಲ್ಲಿದ್ದಿಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋತೀನಿ. 10% ಅಂದ್ರೆ 25 30% ಅಂದ್ರೆ 75. ವಾಟ್ ಪರ್ಸೆಂಟ ಇದು ಎಷ್ಟು ಪರ್ಸೆಂಟ್ ಹೆಚ್ಚೈತಂತ ಇದಕ್ಕಿಂತ ಎಷ್ಟು ಹೆಚ್ಚೈತಂತ ಇದಕ್ಕಿಂತ ಎಷ್ಟು ಹೆಚ್ಚೈತಪ್ಪ ಇದು 24 ಹೆಚ್ಚೈತಿಲ್ಲ. ನೋಡ್ರಿ 75ಕ್ಕೆ 24 ಹೆಚ್ಚಾಗೈತಿ. 100ಕ್ಕೆ ಎಷ್ಟು 25 3 24 3 1 3 8 8 4 32% ಆನ್ಸರ್. 32% ಆನ್ಸರ್. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಇಲ್ಲೊಂದು ಟೈಪ್ ಐತೆ ನೋಡ್ರಿ. If decreasing 180 by x% gives the same result and increasing 60. ಅಂದ್ರೆ ಯಾವುದೋ ಒಂದು ಸಂಖ್ಯೆಯನ್ನು x% ಕಡಿಮೆ ಮಾಡಿದ್ರೆ ಆ 180 ಏನೈತೆ ನೋಡು ಆ ಇನ್ಕ್ರೀಸ್ ಮಾಡಿದಾಗೂ ಎರಡು ಸೇಮ್ ಬರ್ತಾವಂತ. ನೋಡ್ರಿ ಮಾಡ್ತೀನಿ. ಡಿಕ್ರೀಸಿಂಗ್ ಬೈ x% gives the same result. 180 ಇದು 100 ಮೈನಸ್ ಎಕ್ಸ್ ಡಿಕ್ರೀಸ್ ಆಯ್ತಲ್ಲ. ಡಿಕ್ರೀಸ್ ಅಂದ್ರೆ ಮೈನಸ್ ಮಾಡೀನಿ ಇಂಟು 180 ಈಕ್ವಲ್ ಟು ಸೇಮ್ ರಿಸಲ್ಟ್ ಆಸ್ ಇನ್ಕ್ರೀಸಿಂಗ್ 60 ಅಂತ. 60 100 ಪ್ಲಸ್ ಎಕ್ಸ್ ಇಂಟು 60 61 63. ಇಲ್ಲಿ ನೋಡ್ರಿ 3 ಇಂಟು 100 300 ಮೈನಸ್ 3 ಇಂಟು ಎಕ್ಸ್ 3x ಈಕ್ವಲ್ ಟು 1 ಇಂಟು 100 100 1 ಇಂಟು ಎಕ್ಸ್ ಆಯ್ತಲ್ಲ. ಇವಾಗ ನೋಡ್ರಿ ಯಾವ ರೀತಿ ಮಾಡ್ಬೇಕಂತ. ತ್ರೀ ಎಕ್ಸು ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 3x ಪ್ಲಸ್ ಎಕ್ಸ್ 4x. ಈ 300 ಈ ಕಡೆ ಬಂದ್ರೆ 300 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಈ ಕಡೆ ಬಂದರೆ ಎಷ್ಟಾಗುತ್ತೆ ಮೈನಸ್ ಆಗುತ್ತೆ. 100 ಮೈನಸ್ 300 200 ಆಗುತ್ತಲ್ಲ ಮೈನಸ್ಸು. ಇದು ಪ್ಲಸ್ಸು ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಮೈನಸ್ಸು 300 ಮೈನಸ್ 100 200. 4 1 4 5 50. ಎಕ್ಸ್ ವ್ಯಾಲ್ಯೂ ಎಷ್ಟು 50. ಬೋರ್ ಆಗ್ತದೆ ಆದರೂ ಕ್ಲಾಸ್ ಮಾಡ್ತಿದ್ದೇನೆ.
ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟಲ್ಲಿ ತಿಳಿಸ್ರಿ, ನಾನು ವಾಪಸ್ ಮಾಡ್ತೀನಿ ಈ ಕ್ಲಾಸ್ನ. ಇದೊಂದು ಸ್ವಲ್ಪ ಟಫ್ ಆದಂತ ಗೊತ್ತು. 50% ಆಯಿತು. ನೆಕ್ಸ್ಟ್ ಏನು ಕೇಳಿದೆ ನೋಡಿರಿ, ದೆನ್ X% ಆಫ್ 410. X% ಅಂತರೂ ಎಕ್ಸ್ ವ್ಯಾಲ್ಯೂ 50% ಅಂತ ಗೊತ್ತು. 410 50% ಎಷ್ಟು? 410 50% ಅಂದರೆ ಇದ್ರ ಅರ್ಧ ಅಲ್ಲ, 2 2 ಅರ್ಧ ಮಾಡಿಕೊಂಡೆ. ಇನ್ನು X+20% ಅಂತ. X+20 ಅಂದರೆ 50 + 20 70 ಆಯಿತು. ಈ 210 70% ಮಾಡ್ಕೋತೀನಿ ಅಂದರೆ 21 147. ಇಲ್ಲಿದ್ದ ಇಲ್ಲಿಗಿದೆ ಎಷ್ಟು ಹೆಚ್ಚೈತೆ ನೋಡಿರಿ. ಇಲ್ಲಿ 3 55 50 ಆಯಿತು. 50 55 58 ಆಯ್ತು ನೋಡಿರಿ. ಇಲ್ಲ 58 ಹೆಚ್ಚಾಯಿತು. ಮೋರ್ ದ್ಯಾನ್ ಅಂತ ಕೇಳೋಣ ಅಂದರೆ 147ಕ್ಕೆ 58. 147 58 × 100 = 5800 ಡಿವೈಡೆಡ್ ಬೈ 147 ಮಾಡಿರಿ. ಅಪ್ರಾಕ್ಸಿಮೇಟ್ 39.45 ಬರ್ತದೆ. ಕ್ಯಾಲ್ಕುಲೇಷನ್ ಮಾಡ್ಕೋರಿ ನೀವು. 39.45% ಆನ್ಸರ್ ಬರ್ತದೆ. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದೇ ರೀತಿ ಇದೆ. ಇದು ಒಂಥರ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಹೇಳ್ಬೇಕಾದ್ರೆ, ಆದರೆ ಹೇಳ್ತೀನಿ ನೋಡ್ರಿ. ಇನ್ನೂ ಭಾಳ ಪ್ರಶ್ನೆ ಅದಾವೆ. ಇದು ಇದೇ ರೀತಿ ಐತಿ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಬರ್ರಿ ನೋಡೋಣ. ಎಕ್ಸ್ ವ್ಯಾಲ್ಯೂ ನಿಮಗೆ ಪಾಯಿಂಟ್ ಒಳಗೆ ಸಿಕ್ಬಿಡ್ತದೆ. ನಿಮ್ಮನೇಲಿ ಮುಗಿತು ಕತ್ತಿ ನೋಡ್ರಿ. ಡಿಕ್ರೀಸಿಂಗ್ 110 by X% ಗಿವ್ಸ್ ದ ಸೇಮ್ ರಿಸಲ್ಟ್ ಅಂತ. ಅಂದ್ರೆ 100 - X × 110 = ಇನ್ಕ್ರೀಸಿಂಗ್ 50 by X%. ಅಂದರೆ ಇನ್ಕ್ರೀಸಿಂಗ್ ಅಂತ 100 + X ಮಾಡೀನಿ, 50% ಇನ್ಕ್ರೀಸ್, 50 ಅನ್ನೋ ನಂಬರ್ ಇನ್ಕ್ರೀಸ್ ಆಯ್ತಂತ. ಇದ್ರದ್ದೊಂದು 0 ತೆಗೆದೆ, ಇದ್ರದ್ದೊಂದು 0 ತೆಗೆದೆ. 11 × 100 1100 - 11 × X 11X = 5 × 100 500 + 5 × X 5X. ಇವಾಗ ನೋಡ್ರಿ, 11 5 ಎಷ್ಟಾಗುತ್ತಾ? 16 ಅಲ್ಲ. ಈಗ ಮೈನಸ್ ಇದ್ದಿದ್ದು ಈ ಕಡೆ ಹೋದ್ರೆ ಪ್ಲಸ್ ಆಯಿತು. 11 + 5 16X = 1100 500 ಕಳೆದ್ರೆ ಎಷ್ಟು ಬಂತು? 1100 500 ಕಳೆದ್ರೆ 600. 16 3 48 12 ಉಳಿತು. 16 7 112 16 5 80. ಎಕ್ಸ್ ವ್ಯಾಲ್ಯೂ 37.5 ಬಂತು. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ಅಂದರೆ 3/8 ಅಂತ ಬರುತ್ತೆ. 3/8 ಹೆಂಗೆ ಬಂತು ಇವಾಗ ಹೇಳೋದೇನು ಬ್ಯಾಡ ಅನ್ಕೋತೀನಿ. ಯಾಕಂದ್ರೆ 37 1/2 ಮಾಡಿರಿ. ಆಗಲೇ ಹೇಳಿದ್ನಲ್ಲ, 37 1/2 ಮಾಡಿರಿ. 37 2 74 ಮ್ಯಾಗ ಒಂದು ಇರುತ್ತಲ್ಲ 75 / 2 × 1/100 ಮಾಡಿರಿ. 3/8 ಬರ್ತದೆ. ಮುಗೀತು. ಈಗ ಕೇಳಬೇಡ್ರಿ ನೀವು. ಇದು ಅರ್ಥ ಆಗಿಲ್ಲ ಅಂದ್ರೆ ಅವಾಗ ಹೇಳ್ರಿ, ನಾವು ವಾಪಸ್ ಹೇಳ್ತೀನಿ. ಇವಾಗಂತೂ ಕೇಳಬೇಡ್ರಿ. 37.5 ಫ್ರ್ಯಾಕ್ಷನ್ ವ್ಯಾಲ್ಯೂವಲ್ಲಿ ಯಾವ ಥರ ಮಾಡ್ಬೇಕಂತ. ಇವಾಗ ನೋಡ್ರಿ, ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ದೆನ್ X% ಆಫ್ 650 is what %
ಮೋರ್ ದೆನ್ ಎಕ್ಸ್ ಮೈನಸ್ 10%. ಇಲ್ಲಿ ಎಕ್ಸ್ ಮೈನಸ್ 10% ಅಂತ ಕೇಳೋಣ. ಎಕ್ಸ್ ವ್ಯಾಲ್ಯೂ 37.5. ಆ 37 ಮೈನಸ್ 10 ತೆಗೆದ್ರೆ ಎಷ್ಟು? 27.5. 27 1/2 ಮಾಡ್ಕೋತೀನಿ. 54 55 55/2 1/100. ಇದನ್ನು ಅದೇ ರೀತಿ ಮಾಡ್ಕೊರಿ ನೀವು. 5 1 5 20 ಎಷ್ಟು ಬಂತು ಆನ್ಸರು? 11/40 ಬಂತಲ್ಲ. ಇದನ್ನು ನಾನು ರಬ್ ಮಾಡ್ತೀನಿ. ನಿಮಗೆ ಜಸ್ಟ್ ಸ್ಯಾಂಪಲ್ ತೋರಿಸಿ, ನಾನು ಡೈರೆಕ್ಟ್ ಹಚ್ಚಿ ಓದ್ತಿದ್ನಿಲ್ಲ. ಇವಾಗ ನೋಡ್ರಿ, x% ಆಫ್ 650. 650 ಎಕ್ಸ್ ವ್ಯಾಲ್ಯೂ ಹತ್ರ 3/8 ಗೊತ್ತೈತಿ, ಬರ್ಕೊಂಡೆ. ಈಕ್ವಲ್ ಟು ಎಕ್ಸ್ ಮೈನಸ್ 10 27.5. 27.5 ತೆಗೆದ್ರೆ 11/40 ಬಂತಲ್ಲಿ. ಫ್ರಾಕ್ಷನ್ ವ್ಯಾಲ್ಯೂ ಯಾವ ರೀತಿ ಮಾಡಿದ್ನಲ್ಲ. 11/40. ಇವಾಗ ನೋಡ್ರಿ, 11/40 ಈಕ್ವಲ್ 11/40 ಇಂಟು 780. 13 ಹೋಗುತ್ತೆ ಇದು. 13 6 13 5 0 ಅಂತ ತೊಗೊಬೇಡ್ರಿ, 130 ಹೊಡೆದು ಬಿಡ್ರಿ, ಮುಗಿಬಿಡುತ್ತೆ. 8 1 8 5 3 1 3 2. ಇವಾಗ ನೋಡ್ರಿ, ಇಲ್ಲೇ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ನೋಡ್ರಿ, ನಾ ಹೇಳೆಲ್ಲ ಸ್ವಲ್ಪ ಮಿಸ್ಟೇಕ್ ಆದ್ರೂ ಮಿಸ್ಟೇಕ್ ಆಗಿಲ್ಲ ಅನ್ಕೊತೀನಿ. ಆಗಿರ್ಬೋದು, ನಾ ಎಲ್ಲ ಕಡ್ತ ಹೊಡೆದಲ್ಲಿ ಮಿಸ್ಟೇಕ್ ಮಾಡಿರ್ಬೋದು ಅನಿಸುತ್ತೆ. ನೋಡೋಣ ವಾಪಸ್. ತ್ರೀ ಬೈ 8 650 ಅಲ್ಲ. x% ಆಫ್ 650. 650 ಇಂಟು 3/8 ಈಕ್ವಲ್ ಟು ಅದು 11/40 ಅಂದಿದ್ನಲ್ಲ. 11/40 ಇಂಟು 780. 13 6 13 5 130 ಹೊಡೆದೀನಿ. ಇದೊಂದು 8 1 8 5. ಇದು ಬಿಟ್ಬಿಡ್ರಿ. ಇಲ್ಲಿ ನೋಡ್ರಿ, ವಾಪಸ್ ಮಾಡ್ಕೋತೀನಿ. 5 3 15 ಡಿವೈಡೆಡ್ ಬೈ 1 ಈಕ್ವಲ್ ಟು 11 6 66 ಡಿವೈಡೆಡ್ ಬೈ 5. ಬಿಡ್ರಿ. ಈಗ 3 ಹೋಗುತ್ತೆ. 3 5 3 22 5 5 25 ಡಿವೈಡೆಡ್ ಬೈ 22. 25 ಡಿವೈಡೆಡ್ ಬೈ 22. 22ಕ್ಕೆ 3 3 8 100 300 ಡಿವೈಡೆಡ್ ಬೈ 22. ನೋಡ್ರಿ, ಇಲ್ಲಿದ್ದು ಇಲ್ಲಿಗೆ ಎಷ್ಟು ಹೆಚ್ಚಾಯಿತು? +3 ಆಗಿದೆಯಲ್ಲ. ಈ 22ಕ್ಕೆ
ಮೂರಾದ್ರೆ 100ಕ್ಕೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 13.63 ಬರುತ್ತೆ. 13.63 ಬರುತ್ತಂದ್ರೆ ನಾವು 14% ಅಂತ ಕನ್ಸಿಡರ್ ಮಾಡ್ತೀವಿ ಎಕ್ಸಾಮ್ ಒಳಗೆ. ಅದನ್ನ ಮಾಡಿರಿ. ಯಾಕಂದ್ರೆ ನಾನು ನಿಮ್ಮದು ತಪ್ಪೈತೆ ಅಂತ ಅನ್ಕೋಬೇಡ್ರಿ. ನೀವು ಮಾಡಿದ ಕರೆಕ್ಟ್ ಇತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಂಬರ್ರಿ. ಆಲ್ಮೋಸ್ಟ್ ಈ ಟೈಪ್ ಎಲ್ಲ ಮುಗಿದು ಅನ್ಕೋತೀನಿ. ಇಲ್ಲೊಂದೈತೆ ನೋಡ್ರಿ ಪ್ರಶ್ನೆ. ಇದು ಕೂಡ ಭಾರಿ ಐತೆ ಪ್ರಶ್ನೆ. ಇದು ಡಿಸ್ಆನೆಸ್ಟ್ ಶಾಪ್ ಕೀಪರ್ ಅಂತ ಅದರಲ್ಲಿ ಬರುವಂಥ ಪ್ರಶ್ನೆ ಇದು. ಇದು ಯಾವ ರೀತಿ ಮಾಡ್ಬೇಕಂತ ನೋಡ್ರಿ. ಈಸಿ ಐತಿ. ಕ್ವಶನ್ ನೋಡೋಕೆ ದೊಡ್ಡದೈತಿ ಆದ್ರೆ ಈಸಿ ಐತಿ ನೋಡ್ರಿ. ಫಾಲ್ಟಿ ನಾನಿಲ್ಲಿ 900 ಗ್ರಾಮು 1000 ಗ್ರಾಮ್ ಅಂತ ಯೂಸ್ ಮಾಡೋದಿಲ್ಲ, 9 10 ಅಂತ ಯೂಸ್ ಮಾಡ್ತೀನಿ. ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಶಾರ್ಟ್ಕಟ್ಟೆ ನಾನು ಹೇಳೋದೆ ನಿಮ್ಗೆ ಶಾರ್ಟ್ಕಟ್ ನೋಡ್ರಿ. ಫಾಲ್ಟಿ ವೇಟಿಂಗ್ ಮೆಷಿನ್ ರೀಡ್ಸ್ 1 kg ವೆನ್ 900 ಗ್ರಾಮ್ ಈಸ್ ಆ್ಯಕ್ಚುಲಿ ವೇಟೆಡ್ ಆನ್ ಇಟ್. ಅಂದ್ರೆ 900 ಗ್ರಾಮು 1000 ಗ್ರಾಮ್ ಇತ್ತು. ಅವ ತನಗೆ ಲಾಭಕ್ಕೋಸ್ಕರ 900 ಗ್ರಾಮ್ ಇಟ್ಕೊತಾನ. ದ ಶಾಪ್ ಕೀಪರ್ ಮಾರ್ಕ್ಡ್ ದ ಪ್ರೈಸ್ ಆಫ್ ಹೀಸ್ ಗುಡ್ಸ್ ಬೈ 10%. ಅವನು 10% ಹೆಚ್ಚಿಗೆ ಗುರುತಿಸ್ಕೋತಾನ. 10% ಅಂದರೆ ಹೆಚ್ಚಂದ್ರೆ ಎಷ್ಟು? 1/10 ಅಲ್ಲ. ಆ 1/10 ಅಂದ್ರೆ 10ಕ್ಕೆ 1 ಹೆಚ್ಚಾಗಿರುತ್ತೆ. 1/10 ಅಂದ್ರೆ 10 11 ನೋಡ್ರಿ. 10:11. ಈ 10 ಕಲಾಸ್, ಈ 9 ಇದು 11 2 ಉಳಿತು. ಬಟ್ ಅವ್ನ ಹಣೆಬರ ಸರಿ ಇಲ್ಲಾರ್ಕ ಅನ್ಫಾರ್ಚುನೇಟ್ಲಿ ಹಿ ವಾಸ್ ಕಾಟ್ ಬೈ ದ ಮೆಟ್ರಲಾಜಿ ಡಿಪಾರ್ಟ್ಮೆಂಟ್. ಅವನ್ನ ಗೌರ್ಮೆಂಟ್ದವರು ಹಿಡಿದ್ರು, ಮೆಟ್ರಲಾಜಿ ಡಿಪಾರ್ಟ್ಮೆಂಟವ್ರು ಹಿಡಿದ್ರು. ಯಾಕಪ್ಪ ಅಂದ್ರೆ ಈ ಥರ ಮೋಸ ಮಾಡತ್ತಿದ್ನಲ್ಲ ಜನರಿಗೆ, ಅದಕ್ಕೆ ಹಿಡಿದು ಅವನಿಗೆ ಇನ್ನು ಮ್ಯಾಗ ನೀನು 10% ಡಿಸ್ಕೌಂಟ್ ಕೊಡು ಅಂತ ಅವನಿಗೆ ಹೇಳಿದರು. 1/10 ಅಂದರೆ 10 - 1 9. 10⁻9. ಇಲ್ಲಿ ಮಾಡ್ಬೇಕಾದ್ರೆ ನಮ್ಮ ಕೆಲಸ ನೋಡ್ರಿ. ಇದನ್ನು ಎರಡು ಈಕ್ವಲ್ ಮಾಡಬೇಕು. ಈಕ್ವಲ್ ಮಾಡೋಕ್ಕಾದ್ರೆ 9 × 10 10 × 9. ಮೇಲಿರೋದು ಕೆಳಗೆ, ಕೆಳಗಿರೋದು ಮೇಲೆ ಇಂಟು ಮಾಡಿದ್ದೀವಿ. ಇಲ್ಲಿನೂ ಕೂಡ ಅದನ್ನೇ ಇಂಟು ಮಾಡಬೇಕು. ಈ 10 ಇಲ್ಲಿ ಇಂಟು ಮಾಡಿರಿ, ಈ 9 ಇಲ್ಲಿ ಇಂಟು ಮಾಡಿರಿ. 19 99 90 11 199 81. ಮುಗಿತ್ರಿ. ಈ ಕಾಸ್ಟ್ ಪ್ರೈಸ್ ಪರ್ ಮಂತ್. இப்போ ಈಚ್ ಕಸ್ಟಮರ್ ಈಸ್ ನೋ ಪೇಯಿಂಗ್ 20 ರೂಪಾಯಿಗೆ 1 kg. ಈ 81 ಏನೈತೆ ನೋಡ್ರಿ. ಈ 81ಕ್ಕೆ ಈಗ ಕಸ್ಟಮರ್ಗಳು 20 ರೂಪಾಯಿಗೆ 1 kg ತೊಗೊಳಕೋತಾರೆ. ದೆನ್ ಬಿಫೋರ್ ದ ರೇಡ್ ಅಮೌಂಟ್ ದೇ ಹ್ಯಾವ್ ಪೇಡ್ ಫಾರ್ ದ ಸೇಮ್ ಕ್ವಾಂಟಿಟಿ. ಅಂದ್ರೆ ರೇಡ್ ಆಗೋಕ್ಕಿಂತ ಮುಂಚೆ ಅವ ಎಷ್ಟಕ್ಕೆ ಮಾರ್ತಿದ್ದಂತ, ರೇಡ್ ಆಗೋಕ್ಕಿಂತ ಮುಂಚೆ ಅವ ಎಷ್ಟಕ್ಕೆ ಮಾರ್ತಿದ್ದ? 110 × 110 ನೀವು ಇದನ್ನು ಮಾಡಿರಿ, ಕ್ಯಾಲ್ಕುಲೇಷನ್ ಮಾಡಿರಿ. 27.16% ಬರುತ್ತೆ. ನನಗೆ ಇಲ್ಲಿ ಹೇಳ್ಕೊತ ಒಂದರಕ್ಕೆ ಟೈಮ್ ಸಾಲಲ್ಲ, ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಆದರೂ ನೀವೇ ಮಾಡ್ಕೊರಿ. ಯಾವ ರೀತಿ ಬರುತ್ತಂತ ಹೇಳೋದು ಅಷ್ಟೇ ನಂದು. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಬರ್ರಿ. ಟೈಮ್ ಇಲ್ಲರಿ. ಈ ಪ್ರಶ್ನೆ ಅಂತರೂ ಮಂದಿ ಎಲ್ಲರೂ ದೊಡ್ಡದಾಗಿ ಎಕ್ಸ್ ಮೆಥಡಿಂದ ಯೂಸ್ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಇದನ್ನು ಆಪ್ಷನ್ ಮೆಥಡಿಂದ ಮಾಡಿಬಿಡ್ಬೇಕು. ನೋಡಿರಿ, ರಾಜ್ ಇನ್ವೆಸ್ಟೆಡ್ 10,000 ಇನ್ ಫಂಡ್. 10,000 ಇನ್ವೆಸ್ಟ್ ಮಾಡಿರ್ತಾನಂತ ಫಸ್ಟ್ ಇಯರ್. ಅವ ಲಾಸ್ ಹಾಕ್ಕಾನಂತ. ಅವ್ನ ಬ್ಯಾಲೆನ್ಸ್ 5,000 ರೂಪಾಯಿ ಉಳಿತಾವಂತ. ಮತ್ತು ದಿಸ್ ಬ್ಯಾಲೆನ್ಸ್ ಮತ್ತು ಅವ್ನು ಇನ್ವೆಸ್ಟ್ ಮಾಡ್ತಾನಂತ ಇನ್ನೊಂದು ವರ್ಷಕ್ಕೆ. ಆವಾಗ ಅವನದು
ಗ್ರೇವ್ ಆನ್ ದ ಪರ್ಸೆಂಟೇಜ್ ಗ್ರೋತ್ ಇನ್ ದ ಸೆಕೆಂಡ್ ಇಯರ್ ವಾಸ್ 5 times ದ ಪರ್ಸೆಂಟೇಜ್ ಆಫ್ ಲಾಸ್ ಇನ್ ದ ಫಸ್ಟ್ ಇಯರ್. ಅವನಿಗೆ ಫಸ್ಟಿಗೆ ಏನು ಲಾಸ್ ಆಗಿತ್ತು ನೋಡು, ಅದ್ರದ್ದು 5 ಪಟ್ಟು ಈಗ ಲಾಭ ಆಗುತ್ತಂತ. ಅಂದರೆ ನಾವು ಈಗ 10% ಅಂತ ತೊಗೋತೀನಿ. ಫಸ್ಟಿಗೆ 10% ಲುಕ್ಷನ್ ಆಗೈತೆ. ಟೋಟಲ್ ಅವನಿಗೆ 35% ಲಾಭ ಆಗೈತಿ. ಇಲ್ಲಿ ಕೊಟ್ಟನಲ್ಲ 35% ಲಾಭ ಆಗೈತಿ. ಅವನಿಗೆ ಫಸ್ಟ್ ಟೋಟಲ್ 10% ನಷ್ಟ ಆಗೈತೆ ಅಂತ ತಿಳ್ಕೊರಿ. 10% ನಷ್ಟ ಆಗ್ಯದ ಅಂತ ತಿಳ್ಕೊರಿ. ಈಗ ಒಮ್ಮಲಿಗೆ ಅವ ಏನಂತ ಹೇಳೋಣ, 5 ಪಟ್ಟು ಅಂತ ಹೇಳೋಣ. 5 ಪಟ್ಟು ಅಂದರೆ ಎಷ್ಟು? 50 ಆಯ್ತಲ್ಲ, 10ರದ 5 ಪಟ್ಟು. ನೋಡಿರಿ, 100ಕ್ಕೆ 10% ತೆಗೆದ 90 ಬಂತು. ಈ 90ಗೆ 50% ಲಾಭ ಆಯ್ತಂತ. 9 45, 9 4 13, 1 135. ಇಲ್ಲಿದ್ದ ಇಲ್ಲಿಗೆ ಎಷ್ಟು ಬಂತು? 35% ಬಂತು. ಇಲ್ಲಿನೂ 35 ಅದ. ಅಂದ್ರೆ ನಮಗೆ ಆನ್ಸರ್ ಸಿಕ್ತು. ಫಸ್ಟಿಗೆ ನಮಗೆ ಲಾಸ್ ಆಗಿದ್ದು 10%. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೋ ಟೈಮ್ ವೇಸ್ಟ್. ಇದು ಎಲೆಕ್ಷನ್ ಮೇಲಿರೋಂಥ ಪ್ರಶ್ನೆ. ಇನ್ನೊಂದು 2 ಕ್ವಶನ್ ಇರ್ಬೋದು ಅನ್ಕೋತೀನಿ ನಾನು. ಇದೊಂದು ಕ್ವಶನ್ನು, ಇನ್ನೂ 3 ಕ್ವಶನ್ ಇದಾವೆ. ಮುಂದಿನ ಕ್ಲಾಸ್ ಒಳಗೆ ಮಾಡೋಣ ಅಥವಾ ಈಗ ಮಾಡೋಣ. ಜಲ್ದಿ ಮಾಡ್ತೀನಿ. ಸ್ವಲ್ಪ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಂಬಿಡ್ರಿ. ಇವಾಗ ನಾನು 12 ಗಂಟೆ ಆಗೈತೆ, ಅವಾಗ ವಿಡಿಯೋ ಮಾಡಕತ್ತೀನಿ. ಅದಕ್ಕೋಸ್ಕರ ನೋಡಿರಿ, ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ 2 candidates 10% ವೋಟರ್ ಡಿಡ್ ನಾಟ್ ವೋಟ್. ಟೋಟಲ್ 100% ಅದಾರ ಜನರು. ಅದರೊಳಗೆ 10% ವೋಟ್ ಹಾಕಲಿಲ್ಲ ಅಂತ 90 ಉಳಿದ್ರು. ಈ 90 ಒಳಗೆ 150 ವೋಟ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಅಂತ. 150 ವೋಟ್ಸು ಅಮಾನ್ಯ ಮತಗಳಾದವು. ಇನ್ವ್ಯಾಲಿಡ್. ದ ವಿನ್ನರ್ ಗಾಟ್ 350 ವೋಟ್ಸ್ ಮೋರ್ ದ್ಯಾನ್ ಈಸ್ ಅಪಾರ್ಟೆಂಟ್. ದಸ್ ಹಿ ಗಾಟ್ 50% ಆಫ್ ದ ಟೋಟಲ್ ವೋಟರ್ಸ್ ಇನ್ ರಿಜಿಸ್ಟರ್ಡ್ ಇನ್ ವೋಟರ್ ಲಿಸ್ಟ್. ಅಂದ್ರೆ ಇಬ್ಬರು ಇರ್ತಾರೆ, ಒಬ್ಬ ಸೋಲವ, ಒಬ್ಬ ಗೆಲ್ಲವ. ಇಲ್ಲಿ ವಿನ್ನರ್, ಇಲ್ಲಿ ಲಾಸರ್. ವಿನ್ನರ್ಗೆ 50% ವೋಟ್ ಸಿಗ್ತಾವಂತ ಟೋಟಲ್ ಒಳಗೆ. ಅಂದ್ರೆ ಈ 90ರಾಗ 50 ಹೋದ್ರೆ ಈ ಲಾಸರ್ಗೆ ಎಷ್ಟು ಸಿಗ್ತಾವೆ? 40 ಸಿಗ್ತಾವಲ್ಲ. 40 ಸಿಗ್ತಾವೆ. ಇವಾಗ ನೋಡ್ರಿ, 350ರಾಗ 150 ಕಳೀರಿ, ಎಷ್ಟು ಬರುತ್ತೆ? 350ರಾಗ 150 ಕಳೀರಿ. ಈಗ ಫಸ್ಟ್ ಡಿಫ್ರೆನ್ಸ್ ನೋಡ್ರಿ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ? 10 ಐತಿ. ಈ 10 ಡಿಫ್ರೆನ್ಸ್ ಏನೈತಿ ನೋಡ್ರಿ. 350ರಾಗ 150 ಕಳೆದ್ರೆ 200. ಅಂದ್ರೆ 100% ಎಷ್ಟು? 10 × 10 100. 200 × 10 2000. ಟೋಟಲ್ ಎಷ್ಟು? ಟೋಟಲ್ ಒಟ್ಟು 2000 ಆಯಿತು. ಇವಾಗ ನಾನು ಲೆಕ್ಕಕ್ಕೆ ಬರ್ತೀನಿ. ವಿನ್ನರು 350 ವೋಟ್ಸ್ ಮೋರ್ ದ್ಯಾನ್ ಈಸ್ ಅಪೋನೆಂಟ್ ಅಂತ. ಅಂದ್ರೆ ಡಬ್ಲು ಅಂತ ಬರ್ಕೋತೀನಿ. ಅವನು ಬೇಡ, ಇಲ್ಲಿ ನೋಡ್ರಿ, 2000 ವೋಟಲ್ಲಿ ವಿನ್ನರು 50% ತೊಗೋತಾನಂದ್ರೆ 1000 ವೋಟನ್ನು ತೊಗೋತಾನೆ. 1000 ವೋಟನ್ನು ತೊಗೊಳೋದಲ್ಲ, ಇವನಿಗಿಂತ 350 ವೋಟ್ ಜಾಸ್ತಿ ತೊಗೋತಾನಂತೆ. ಅಂದರೆ ಎಷ್ಟು ತೊಗೊಂಡ? 1350 ತೊಗೊಂಡ. ಈ 2000 ಒಳಗೆ 1350 ಇವಾಗ ಗೆದ್ದವ ತೊಗೊಂಡ್ರೆ ಇನ್ನೂ 650 ವೋಟು ಈ ಲಾಸರ್ ಏನದಲ್ಲ 650 ವೋಟ್ ತೊಗೋತಾನೆ. ಅವರು ಅದನ್ನೇ ಕೇಳ್ಯಾರ, ದ ಪರ್ಸೆಂಟೇಜ್ ಆಫ್ ವೋಟ್ಸ್ ಡಿಫಿಟೆಡ್ ಕ್ಯಾಂಡಿಡೇಟ್ ಔಟ್ ಆಫ್ ದ ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಈಸ್ ಅಂತ ಕೇಳ್ಯಾರ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಲಾಸರ್ ತೊಗೊಂಡಿದ್ದವ, ಟೋಟಲ್ಗೆ ಎಷ್ಟು ಪರ್ಸೆಂಟೇಜ್ ಸೋತವ ತೊಗೊಂಡಾನಂದ್ರೆ
650 ಓಟು, 2000 ಟೋಟಲ್ ಓಟು ಇಂಟು 100. ಇವೆರಡು ಕಲಾಸ್, ಇವೆರಡು ಮುಗೀತು, ಇದು ಮುಗೀತು, ಇದು ಮುಗೀತು. 2 ಮೂರಲೆ 6, 2 ಎರಡಲೆ 4, 2 5 10. 32.5% ಆನ್ಸರ್ ಬಂತು. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಆಲ್ರೆಡಿ ಆನ್ಸರ್ ಕೊಟ್ಟೈತಿ. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಪ್ರಾಫಿಟ್ ಲಾಸ್ ಮೇಲಿರುವಂಥದ್ದು. ಎ ಶಾಪ್ ಕೀಪರ್ ಮೇಕ್ಸ್ ಅ 20% ಪ್ರಾಫಿಟ್ ಬೈ ಸೆಲ್ಲಿಂಗ್ 1 ಟ್ರಾನ್ಸಿಸ್ಟರ್ ಫಾರ್ 840. ಒಬ್ಬ ಅಂಗಡಿ ಹನ್ನೊಂದು ಟ್ರಾನ್ಸಿಸ್ಟರ್ನ 840ಕ್ಕೆ ಬರೆದರೆ 120% ಲಾಭವನ್ನು ಗಳಿಸ್ತಾನೆ. ನೋಡ್ರಿ, 100 ಪ್ಲಸ್ 20 = 120. ಅವ 840ಕ್ಕೆ ಮಾರ್ತಾನಂತ ಅಂದ್ರೆ ನಮಗೆ 100% ಎಷ್ಟು? ಸಿ ಪಿ 12 84, 107 700. ಇನ್ನು ನೆಕ್ಸ್ಟು ಇನ್ನೊಂದು ಟ್ರಾನ್ಸಿಸ್ಟರ್ನ 960ಕ್ಕೆ 4% ನಷ್ಟ ಅನುಭವಿಸ್ತಾನಂತ. 100 - 4 = 96. ಆ 960ಗೆ ಮಾರ್ತಾನಂತ. ಸಿ ಪಿ ಎಷ್ಟು? 100 ಎಷ್ಟು? 96 × 10, 100 × 10, 100 × 10 1000 ಆಗುತ್ತಾ. ಆವಾಗ ಅವನು ಕೇಳಿದಾನ, ಹಾಗಾದರೆ ಆತನ ವ್ಯಾಪಾರದ ಶೇಕಡ ಲಾಭ ಅಥವಾ ಶೇಕಡ ನಷ್ಟ ಎಷ್ಟು ಅಂತ ಕೇಳೋಣ. ಅವನು ಸಿ ಪಿ, ಅವನು ಎಸ್ ಪಿ. ಇಲ್ಲಿ ಏನು ಮಾಡ್ತಾರೆ ಕೆಲವೊಬ್ಬರು, 700ಕ್ಕೆ 1000 - 700 300 ಅಂತು ಆಪ್ಷನ್ ಹುಡುಕಾಡ್ತಾರೆ, ಅಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡ್ರಿ, ಇವಾಗ ಏನು ಮಾಡ್ಬೇಕಂತ, ಸಿ ಪಿ ಫಸ್ಟ್ ನೋಡ್ರಿ, ಅಲ್ಲಿ ಅದಕ್ಕೆ ಸಿ ಪಿ ಅಂತ ಬರೋದು ನೋಡ್ರಿ. 700 ಪ್ಲಸ್ 1000 = 1700. ಎಸ್ ಪಿ = ಮೇಲಿರೋದು ಎಸ್ ಪಿ ಮಾರಿದಾನಲ್ವ 840 ಪ್ಲಸ್ 960 ಎಷ್ಟಾಯಿತು? 9 × 1740, 1740, 60, 1800. ಎಷ್ಟು ಲಾಭ ಆಯಿತು? 100 ಲಾಭ ಆಯಿತು. ಈ 1700ಕ್ಕೆ 100 ಲಾಭ ಆದ್ರೆ 100ಕ್ಕೆ ಎಷ್ಟು? ಇದು ಮುಗೀತು. 100/17 ಆನ್ಸರ್ ಬಂತು. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಬರೀ ಲಾಸ್ಟ್ ಪ್ರಶ್ನೆ ಅದು. ಲಾಸ್ಟ್ ಪ್ರಶ್ನೆ ಇದು ಈಸಿ ಅದ. ಇದು ಬಟರ್ಫ್ಲೈ ಮೆಥಡು. ಪ್ರಾಫಿಟ್ ಲಾಸಲ್ಲಿ ಬರುವಂಥ ಬಟರ್ಫ್ಲೈ ಮೆಥಡು ಮಾಡ್ತು ನೋಡ್ರಿ. ಸಿ ಪಿ ಅಂತ ಫಸ್ಟ್ ಬರ್ಕೋತೀನಿ. ಬಟರ್ಫ್ಲೈ ಹಂಗೆ ಕಾಣುತ್ತಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಅದು ಹೆಂಗಾರ ಕಾಣಲಿ. ನಮಗೆ ಆನ್ಸರ್ ಬಂದರೆ ಸಾಕು. ಕಡಿಮೆ ಇರೋ ವ್ಯಾಲ್ಯೂವನ್ನು ನಾನು ಲೆಫ್ಟ್ ಸೈಡಲ್ಲಿ ಬರ್ಕೋತೀನಿ. ಬುಕ್ ಸೆಲ್ಲಿಂಗ್ ಪ್ರೈಸು 275. ಬರ್ಕೊಂಡೆ. ಇಲ್ಲಿ 575. The man selling book
ದ ಪ್ರಾಫಿಟ್ ಆಫ್ ಅ ಮ್ಯಾನ್ ಸೆಲ್ಲಿಂಗ್ ಬುಕ್ 575 ಈಸ್ 3 times ದ ಲಾಸ್ ಆಫ್ ದ ಮ್ಯಾನ್ ಸೆಲ್ಲಿಂಗ್ ಬುಕ್ 275. ಅವನು 575 ಮಾರಿದ್ರೆ the profit of man selling book for 575, 3 times loss of the man selling book for 275. ಅವನು 275 ಮಾರಿದ್ರೆ 3 times ಲಾಸ್ ಆಗುತ್ತಾ, ಅವನು 575 ಮಾರಿದ್ರೆ ಒಂದು ಲಾಭ ಆಗುತ್ತಂತ. ನೋಡ್ರಿ, ಇಲ್ಲಿ 3 times ಲಾಸ್, ಇಲ್ಲಿ 1 time ಪ್ರಾಫಿಟ್, 3:1 ಪ್ರಾಫಿಟ್. 275 575 ಡಿಫ್ರೆನ್ಸ್ ಎಷ್ಟು? 275 375 475 575 300 ಅಲ್ಲ ಡಿಫ್ರೆನ್ಸ್ 300 ಡಿವೈಡೆಡ್ ಬೈ ಈ ಕಡೆ ಲಾಸ್ ಆಗ್ಯದ ಪ್ರಾಫಿಟ್ ಆಗ್ಯದ. 3 times ಲಾಸ್. ದ ಫಸ್ಟಿಗೆ ಕೊಟ್ಟರೆ ನೋಡಿ, ದ ಪ್ರಾಫಿಟ್ ಆಫ್ ಮ್ಯಾನಿಂಗ್ ಸೆಲ್ಲಿಂಗ್ ಬುಕ್ ಫಾರ್ 3 times ದ ಲಾಸ್ ಆಫ್ ದ ಸೆಲ್ಲಿಂಗ್ ಪ್ರೈಸ್ ಬುಕ್ ಫಾರ್ 275 ಅಂತಂದ್ರೆ ಫಸ್ಟ್ ಪ್ರಾಫಿಟ್ಟು ಇದು ಆದ್ರೆ ನೀವು ಅಂತೀರಿ ನೋಡ್ರಿ, ಪ್ಲಸ್ಸು ಮೈನಸ್ ಆದ್ರೆ ಮೈನಸ್ ಮಾಡ್ಬೇಕಂತೀರಿ. ಹಂಗಲ್ಲ, ಇಲ್ಲಿ ಪ್ಲಸ್ ಮಾಡ್ಬೇಕಾಗುತ್ತೆ. ಒಂದು ಸತ ಪ್ರಾಫಿಟು ಒಂದು ಸತ ಲಾಸ್ ಆದರೆ ಇಲ್ಲಿ ಪ್ಲಸ್ ಮಾಡಬೇಕು. 3 + 1 4 ಬರೋದು ಬಿಡ್ತೀನಿ. ಅದನ್ನು ಎಲ್ಲಿದಂತ ಕೇಳಬಾರ್ದು ನೀವು. 3 + 1 4, 4 1 4 7 28 ಮತ್ತು 2 ಉಳಿತು, 4 5 20. ಮುಗೀತು. ಇವಾಗ ನೋಡಿರಿ, 275 + 75 = ಎಷ್ಟು ಬರುತ್ತಾ? 350. ನಮಗೆ ಸಿ ಪಿ ಬಂತು, ಸಿ ಪಿ ಸಿಕ್ತು ನಮಗೆ. ಸಿ ಪಿ ಸಿಕ್ತು. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಬುಕ್ ಫಾರ್ ಗೇನ್ 30%. ಈ 350 ಏನೈತೆ ನೋಡ್ರಿ, ನಮಗೆ 30% ಲಾಭ ಆಗ್ಬೇಕಂತ. ಅಂದರೆ 100 + 30 ಡಿವೈಡೆಡ್ ಬೈ 100. ಇದು ಮುಗೀತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. 35 × 13 ಅಂತಂದ್ರೆ ಎಷ್ಟು ಬರುತ್ತೆ ನೋಡ್ರಿ? 35 × 13 455. 455 ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ನಿಮಗೆ ಯಾವ ಕ್ವಶನ್ ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ಕೇಳ್ರಿ, ವಾಪಸ್ ನಾನು ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆಗ್ರಿ. ಓನ್ಲಿ ಹೈ ಲೆವೆಲ್ ಕ್ವಶನ್ಸ್, CGL, CDS, AFCAT. ಇವಾಗ AFCAT ಅಪ್ಲಿಕೇಶನ್ ಬಿಟ್ಟಿದ್ದಾನೆ, ಯಾರು ಹಾಕಿಲ್ಲ ಅಂದ್ರೆ ಹಾಕ್ರಿ. ಓನ್ಲಿ ಹೈ ಲೆವೆಲ್ ಪ್ರಶ್ನೆಗಳಿದೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಮ್ಮ ಚಾನಲ್ಗೆ 50 ಸಬ್ಸ್ಕ್ರೈಬರ್ ಆಯ್ತಂದ್ರೆ ಲೈವ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ ಯೂಟ್ಯೂಬಿಂದ. ನಾನು ಲೈವ್ ಕ್ಲಾಸುಗಳನ್ನು ಮಾಡ್ತೀನಿ. 50 ಸಬ್ಸ್ಕ್ರೈಬ್ ಆದರೂ ಮಾಡಿರಿ. ಥ್ಯಾಂಕ್ ಯು, ಬಾಯ್.